ಹೆಲ್ಲೋ ಸ್ನೇಹಿತರೆ, ಹೇಗಿದ್ದೀರಾ? ಬದುಕನ್ನೇ ಬದಲಾಯಿಸುವ ಒಂದು ಸುಂದರ ಕಥೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಗುರುಗಳಲ್ಲಿ ಬಂದು ಕೇಳ್ತಾನೆ, ಗುರುಜಿ, ಬದುಕಿನ ಯಾವ ಜಂಜಾಟಗಳು ನನ್ನನ್ನು ತಗುಲ್ಬಾರ್ದು, ಯಾವ ಖುಷಿಯೂ ನನ್ನ ತಲೆಗೇರಬಾರ್ದು, ಸದಾಕಾಲ ಸಮಚಿತ್ತದಿಂದ ಬದುಕಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಗುರು ಹೇಳ್ತಾರೆ, ತುಂಬ ಸುಲಭ, ಒಂದೇ ಒಂದು ಮಂತ್ರವನ್ನು ನೆನಪಿನಲ್ಲಿಟ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಸಮಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವಾ? ಹಾಗಾದ್ರೆ ಆ ಮಂತ್ರ ಯಾವುದು? ದಯಮಾಡಿ ನನಗೆ ಹೇಳ್ಕೊಡಿ ಅಂತ ಹೇಳ್ತಾನೆ. ಈ ಕ್ಷಣ ಶಾಶ್ವತವಲ್ಲ ಅಂತಾರೆ ಗುರುಗಳು. ಹಾಗೆಂದ್ರೇನು? ವ್ಯಕ್ತಿ ಪ್ರಶ್ನಿಸ್ತಾನೆ. ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತಾ? ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ಕೊಡ್ತದೆ, ದುಃಖದಲ್ಲಿರುವವನಿಗೆ ಸಮಾಧಾನ ಕೊಡ್ತದೆ. ನೀನು ಸುಖದ ಸುಪ್ಪತ್ತಿಗೆಯಲ್ಲಿರುವಾಗ ಈ ವಾಕ್ಯವನ್ನು ಮರಿಬೇಡ, ಏಕೆಂದ್ರೆ ಸಂತೋಷ ಶಾಶ್ವತವಲ್ಲ. ಹಾಗೆ ಕಷ್ಟದಲ್ಲಿದ್ದಾಗ ಈ ಮಾತನ್ನು ನೆನಪು ಮಾಡ್ಕೋ. ಯಾಕೆ ಗೊತ್ತಾ? ನಿನ್ನ ಕಷ್ಟಗಳು ಕ್ಷಣಿಕವಾದವು, ಎಲ್ಲ ಸಮಸ್ಯೆಗೂ ಪರಿಹಾರವಿರ್ತದೆ. ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕೇ? ಬದುಕೇ ಕ್ಷಣಿಕ ಅಂದಮೇಲೆ ಕಷ್ಟ ಸುಖಗಳು ಶಾಶ್ವತವೇ? ಜೀವನ ಸುಖಕರವಾಗಿದ್ದಾಗ ನಾವು ಅದನ್ನು ಅನುಭವಿಸಬೇಕು. ಹಾಗೆ ಕಷ್ಟಗಳು ಎದುರಾದಾಗ ಭರವಸೆ ಕಳೆದುಕೊಳ್ಬಾರ್ದು ಅಂತ ಸಮಾಧಾನ ಮಾಡ್ತಾರೆ. ಈ ಕಥೆ ನಿಮ್ಗಿಷ್ಟವಾದರೆ ಎಲ್ಲರೊಂದಿಗೂ ಹಂಚಿಕೊಳ್ಳಿ. ರಿಲ್ಯಾಕ್ಸ್ ರಾಡಿಕಲಿ.